ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ, ಶಿವಚಿಂತೆಯಲ್ಲಿದ್ದವರನ್ನೊಬ್ಬರನ್ನು ಕಾಣಿನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಇದು ಅಂಬಿಗರ ಚೌಡಯ್ಯನವ್ರದ್ದು ಪ್ರಸಿದ್ಧವಾದ ವಚನ. ಗೊತ್ತಿದೆ ನಿಮಗೆ, ಕೆಲವರಿಗೆಲ್ಲ ಗೊತ್ತಿದೆ, ಕೆಲವರಿಗಿದು ಹೊಸದು ಅಂತ ಕಾಣುತ್ತೆ. ಅಂದ್ರೆ ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನ ಸಾಯೋ ತನಕ ಬಿಡಲ್ಲ. ಅದು ಒಂದು ಸ್ವಲ್ಪ ಬುದ್ಧಿ ಬಂದ ಮೇಲೆ ಪ್ರಾರಂಭ ಆಗ್ತಕ್ಕಂಥದ್ದು, ಅಥವಾ ವಿದ್ಯಾಭ್ಯಾಸ ಮುಗಿದ ಮೇಲೆ, ಅದರಲ್ಲೂ ವಿಶೇಷವಾಗಿ SSLC ಆದ್ಮೇಲೆ, ಕಾಲೇಜು ಚಿಂತೆ. ಇವಾಗ ಕಾಲೇಜ್ ಓದಬೇಕು, ಯಾವ ಕಾಲೇಜು, ಏನು ಕೋರ್ಸು, ಇವೆಲ್ಲ ಶುರುವಾಗ್ತವೆ ಚಿಂತೆ. ಅಲ್ಲಿಂದ ಶುರುವಾಗಿದ್ದು ಸಾಮಾನ್ಯವಾಗಿ ಸಾವು ಬರೋ ತನಕನೂ ಬಿಡೋದೇ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಮತ್ತು ಶಾಸ್ತ್ರೀಯವಾಗಿ ಅಷ್ಟೇ ಕಾವ್ಯಾತ್ಮಕವಾಗಿ ಅಂಬಿಗರ ಚೌಡಯ್ಯನವರು ಹೇಳಿದ್ದಾರೆ. ಬಡತನ ಇದ್ದಾಗ ಎಲ್ಲರಿಗೂ ಒಂದೇ ಚಿಂತೆ, ಊಟದ್ದು. ಬಡತನಕ್ಕೆ ಉಂಬುವ ಚಿಂತೆ. ಅವರಿಗೆ ಒಂದೊಂದು ಹೊತ್ತಿನ ಊಟ ಹೊಂದಿಸೋದು ಕಷ್ಟ ಇದ್ದಾಗ ದುಡ್ಕೊಂಡು ಬಂದು ಅವರು ಹಂಚ್ಕೊಂಡು ಉಣ್ಣೋದಿದೆಯಲ್ಲ, ಅದರಲ್ಲಿರೋ ಆನಂದ ಪ್ರಾಯಶಃ ಎಂಥ ಟಾಟಾ ಬಿರ್ಲಾ ನನಗೆ ಒಂದು ಹೊಸ ಕಂಪ್ನಿ ಮಾಡಿದಾಗ ಅಥವಾ ಒಂದು ಏನೋ ಹೊಸದು ಮಾಡಿದಾಗ ಅಷ್ಟು ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಕೊರತೆಯಿಂದ ಆಗಿರೋಂಥದ್ದಲ್ಲ, ಹೆಚ್ಚು ಮಾಡ್ಕೊಳ್ತಾ ಇರ್ತಕ್ಕಂಥ ಶ್ರೀಮಂತರಿಗೆ. ನಿಜವಾಗಿ ಶ್ರೀಮಂತರುಗಳು ಸುಖಿಗಳಲ್ಲ. ಅವರು ಒಂದು ರೀತಿ, ಅದಕ್ಕೆ ನಮ್ಮಲ್ಲಿ ಪ್ರಥಮ ಸ್ಥಾನ ಮೊದಲು ಕೃಷಿಗಿತ್ತು ಹಿಂದೆ. ಸುಖದಲ್ಲಿ ಪ್ರಥಮ ಯಾರಪ್ಪ ಅಂದ್ರೆ ರೈತ. ಅದಕ್ಕೆ ಅವರು ಕುವೆಂಪು ಅವರು ಕೂಡ ತಮ್ಮ ಹಾಡಲ್ಲಿ ಹೇಳ್ತಾರೆ, ಭೋಗಿಸುವುದಕ್ಕೆ ನಿಜವಾಗಿ ಅಧಿಕಾರಿ, ಆ ಸುಖದ ಆನಂದ ಸಿಗೋದು ಆ ಯೋಗಿಗೆ, ಉಳುವ ಯೋಗಿಯ ನೋಡಲ್ಲಿ ಆ ಹಾಡಲ್ಲಿ ಹೇಳ್ತಾರೆ. ಅವನು ನಿಜವಾಗಿ ಸುಖಕ್ಕೆ ಅವನೇ ಅಧಿಕಾರಿ, ಅವನಿಗೆ ಆನಂದ ಆಗೋದು. ನಾನು ನೋಡಿದ್ದೀನಿ ಒಂದ್ಸಾರಿ, ನಾನು 4ನೇ ಕ್ಲಾಸೋ 3ನೇ ಕ್ಲಾಸೋ ಇದ್ದೆ. ಆವಾಗ ನಮ್ಮ ತಂದೆ ಜೊತೆ ನಾನು ಏನೋ ಬಿತ್ತಾ ಇದ್ರು, ಗಳೆ ಹೊಡೆಯೋದು, ನೇಗ್ಲು ಹೊಡಿತಿದ್ರು. ಒಂದು 2 ತಾಸು 3 ತಾಸು ಅವ್ರ ಜೊತೆ ನೇಗ್ಲು ಒಂದು ಮೇಣಿ ಅಂತ ನಮ್ಮ ಕಡೆ ಎಲ್ಲ ಹಿಂಗೆ ಕೈ ಇಟ್ಕೊಂಡಿರ್ತಾರೆ, ಆ ಕೈ ಇಟ್ಕೊಂಡು ಅದ್ರ ಹಿಂದೆ ಸುತ್ತುತ್ತಿರ್ತಾರ, ಎತ್ತನ ನಿಯಂತ್ರಣ ಮಾಡ್ಕೊಂತ ಸುತ್ತಾರ. ಅದರಿಂದ ನಾನು ಸುತ್ತಬಿಟ್ಟಿದ್ದೆ ಬಿಸಿಲಲ್ಲಿ. ಅವತ್ತು ನಾನು ಊಟ ಮಾಡಿದ ನೆನಪಿದೆ, ಇವತ್ತಿಗೂ ನೆನಪಿದೆ. ದೊಡ್ಡವ್ರು ಊಟ ಮಾಡ್ದಂಗೆ ಮಾಡಿಬಿಟ್ಟಿದ್ದೆ ಅವತ್ತು. ಅಷ್ಟು ಜಾಸ್ತಿ ಮತ್ತು ಅಷ್ಟೇ ಹಸಿವಾಗಿತ್ತು. ಅಂದರೆ ಬಿಸಿಲು ಗಾಳಿಯಲ್ಲಿ ಯಾರು ದುಡಿತಾರೆ ಅವರಿಗೆ ಉಣ್ಣುವ ಯೋಗ್ಯತೆ, ಉಣ್ಣುವ ಸುಖ ಅವ್ರಿಗಿರುತ್ತೆ. ನಿಜವಾಗಿ ಉಣ್ಣುವ ಸುಖ ಬಡವರಿಗೆ ಇರ್ತಕ್ಕಂಥದ್ದು. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಸಿಕ್ಕಲ್ಲ, ಎಷ್ಟು ಬೇಕೋ ಅಷ್ಟು ಸಿಗಲ್ಲ. ಮತ್ತು ದಿನ ದಿನ ರುಚಿ ಕಟ್ಟಾದ ಪದಾರ್ಥ ಸಿಕ್ಕಲ್ಲ ಅವ್ರಿಗೆ. ಸಿಕ್ಕಿದ್ದೇ ಅವ್ರಿಗೆ ಪರಮಾನಂದ. ಅದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು, ಆಮೇಲೆ ತಾಯಿ ತಂದೆಗಳು ಮಕ್ಕಳಿಗೆ ಉಣಿಸಿ, ಅಥವಾ ತಮ್ಮ ಹೊಟ್ಟೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಅನ್ನೋ ಭಾವದಲ್ಲಿ ಅವ್ರು ನೀಡ್ತಿರ್ತಾರಲ್ಲ, ಆ ಮಕ್ಕಳೆಲ್ಲ ಉಂಡ ಮೇಲೆ ಅಥವಾ ಅವರೆಲ್ಲ ಉಂಡ ಮೇಲೆ ತಾಯಿ, ಅದರಲ್ಲೂ ವಿಶೇಷವಾಗಿ ತಂದೆಗೂ ಮೊದಲೇ ಕೂಡಿಸ್ಬಿಡ್ತಾರೆ, ತಾಯಿ ಕೊನೆ ಕೂತ್ಕೊಂತಾಳಲ್ಲ, ಆ ಸುಖ ಅದು ಕೇವಲ ಊಟದಲ್ಲಿ ಸಿಗೋ ಸುಖ ಅಲ್ಲ. ಅದೇ ನಿಜವಾದ ಪ್ರೇಮ ಸುಖ. ಪ್ರೇಮ ನಿಮ್ಮ ಸಿನಿಮಾಗಳ ಪ್ರೇಮನೇ ಅಲ್ಲ, ಅದು ಸುಳ್ಳು. ಗೊತ್ತಾಯ್ತಲ್ಲ. ಪ್ರೇಮದ ಸುಖ ಅನುಭವಿಸೋರು ನಿಜವಾಗಿ ಬಡವರು ಮತ್ತು ಆ ಸಂಸ್ಕಾರ ಉಳ್ಳಂಥವ್ರು. ಬಡವರಲ್ಲಿ ಎಲ್ರಿಗೂ ಅದು ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ದುಶ್ಚಟಕ್ಕೆ ಬಿದ್ದುಬಿಟ್ರೆ ಅವರು ಕುಡ್ತದ ಚಟಕ್ಕೋ ಮತ್ತೊಂದಕ್ಕೂ ಬಲಿಯಾಗಿ ಅದರಲ್ಲೇ ಗಲಾಟೆ ಮಾಡ್ಕೊಂತ ಅವರು ಸುಖ ಕಳ್ಕೊಂತಾರೆ. ಆದ್ರೆ ನಿಜವಾದ ಸುಖಿ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಸಂಸ್ಕಾರ ಉಳ್ಳಂತಹ ಬಡವ. ಅವನಿಗೆ
ಉಣ್ಣ ಚಿಂತೆ ಇರ್ತದೆ, ಸಿಕ್ಕಾಗ ಹಂಚಿಕೊಂಡು ಉಣ್ಣೋದ್ರಲ್ಲಿ ಅವನು ಪರಮ ಸುಖ. ಪ್ರಾಯಶಃ ಹಿಮಾಲಯದಲ್ಲಿ ಎಷ್ಟೋ ತಿಂಗಳು ಕುತ್ಕೊಂಡು ತಪಸ್ಸು ಮಾಡೋವನಿಗೂ ಆ ಸುಖ ಸಿಕ್ಕಲ್ಲ. ಅವನಿಗಿನ್ನು ಬೇಜಾರಿರುತ್ತೆ. ಅವನಿಗೆ ದೇವ್ರು ಒಲಿಲಿಲ್ಲ, ನಾನು ಅನ್ಕೊಂಡಂಗೆ ಆಗ್ಲಿಲ್ಲ, ವಿಕಾರಗಳ ಜೊತೆ ಹೋರಾಟ ಮಾಡ್ತಿರ್ತಾನ ಅವನು. ಆದ್ರಿಂದ ಅವನಿಗೂ ಇರಲಾರದ ಸುಖ ಉಣ್ಣೋದ್ರಲ್ಲಿ ಬಡವ್ರಿಗಿರ್ತದೆ. ಬಡತನಕ್ಕೆ ಉಂಬುವ ಚಿಂತೆ. ಅವನಿಗೆ ಊಟ ಸಿಗ್ಲಿಲ್ಲ ಅಂದ್ರೆ ಊಟ ಚಿಂತೆ ಇರ್ತದೆ ಬಡವನಿಗೆ. ಉಂಬುವುದಾದರೆ ಉಡುವ ಚಿಂತೆ. ಅಂದ್ರೆ ಊಟ ಮಾಡಕ್ಕೆಲ್ಲ ತೃಪ್ತಿಯಾಗಿ ಸಿಗ್ತಾ ಇದೆ ಅಂದಾಗ ಅವನಿಗೆ ಬಟ್ಟೆ ಚಿಂತೆ ಶುರುವಾಗುತ್ತೆ. ಅಂದ್ರೆ ಹರಕ್ ಬಟ್ಟೆ ಕಾಣಕ್ ಶುರು ಆಗುತ್ತೆ. ಅವಾಗ ಹೊಟ್ಟೆ ತುಂಬಿದ್ಮೇಲೆ, ಹೊಟ್ಟೆ ತುಂಬ ಊಟ ಸಿಗಕ್ಕೆ ಶುರು ಆಯ್ತು ಅಂತಂದ್ರೆ ಯಾವ್ದೋ ರೂಪದಲ್ಲಿ ಸರ್ಕಾರ ಕೊಡ್ತೋ ಅಥವಾ ತಾನೇ ದುಡಿದ್ನೋ ಏನೇ ಆದ್ರೂ ಆವಾಗ ಬಟ್ಟೆ ಚಿಂತೆ. ಆವಾಗ ಬೇರೆಯವರು ಚಲೋ ಬಟ್ಟೆ ಹಾಕೊಂಡವ್ರು ಗಣಿ ಕಾಣಿಸಕ್ ಶುರು ಆಗ್ತಾರೆ. ಹೊಟ್ಟೆಗೆ ಕೊರತೆ ಇದ್ದಾಗ ಅದು ಯಾವ್ದ್ರ ಬಗ್ಗೆ ಚಿಂತೆ ಇರಲ್ಲ, ಬಟ್ಟೆ ಚಿಂತೆ ಇರಲ್ಲ. ಉಂಬುವುದಾದರೆ ಉಡುವ ಚಿಂತೆ, ಉಡ ಚಿಂತೆ ಶುರುವಾಗುತ್ತೆ. ಆದ್ರೆ ಆ ಕಡೆ ಎಲ್ಲ ಮೈಸೂರು ಕಡೆ ಒಂದು ಗಾದೆ ಹೇಳ್ತಾರೆ, ಈ ಕಡೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಹೊಟ್ಟೆಗಿಟ್ಟಿಲ್ದಿದ್ರು ಜುಟ್ಟಿಗೆ ಇಲ್ಲೂ ಇದೆಯಾ ಅಂದ್ರೆ ಆತರ ಇತ್ತೀಚೆಗೆ ಹುಟ್ಕೊಂಡಿರ್ಬೋದು ಆ ಗಾದೆ. ಅಂದ್ರೆ ಪ್ರಾಯಶಃ ಒಂದು ಸಿನಿಮಾ ಜಗತ್ತೇನು ಬಹಳ ಜೋರಾಗಿ ಶುರು ಆಯ್ತಲ್ಲ 60-70ನೇ ದಶಕದಲ್ಲಿ, ಅದು ಆ ಗಾದೆ ಹುಟ್ಕೊಂಡಿರ್ಬೋದೇನೋ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಅಂದ್ರೆ ಆ ಥರ ಇದ್ದವರು ಮೆಂಟಾಲಿಟಿ ಇರೋರು ಕಡಿಮೆ. ಚೆನ್ನಾಗಿ ಹೊಟ್ಟೆ ತುಂಬಿದ ಮೇಲೆ ಉಡೋ ಚಿಂತೆ ಶುರು ಆಗುತ್ತೆ. ಆ ಉಡೋ ಚಿಂತೆ ಶುರು ಆದ್ರೆ ಅಥವಾ ಉಡೋದ್ರ ಹುಚ್ಚು ಶುರು ಆಯ್ತಂದ್ರೆ, ಚಲೋ ಬಟ್ಟೆ ಉಡಬೇಕು, ಬಟ್ಟೆ ಹುಚ್ಚು ಶುರು ಆಯ್ತಂದ್ರೆ ಅವನು ಇನ್ನು ಬೇರೆ ಬೇರೆ ಚಿಂತೆಗೆ ಬೀಳ್ತಾನ. ಅವಾಗ ಉಡುವುದಾದರೆ ಇಡುವ ಚಿಂತೆ. ಬಟ್ಟೆ ಗಿಟ್ಟೆ ಎಲ್ಲ ಚೆನ್ನಾಗಿ ಸಿಕ್ತು, ಆಮೇಲೆ ದುಡ್ಡು ಉಳಿದಾಗ ಶುರು ಆಯ್ತು ಅಂದ್ರೆ ಉಳ್ಸಕ್ ಶುರು ಮಾಡ್ತಾನೆ. ನಾಳೆಗೆ ಬೇಕು, ಮುಂದಿನ ವರ್ಷಕ್ಕೆ ಬೇಕು, ಮಕ್ಕಳ ಕಾಲಕ್ಕೆ ಬೇಕು. ಇಡೋದು ಚಿಂತೆ ಅಂದ್ರೆ ಉಳಿಸೋದು, ಉಳಿತಾಯ ಮಾಡಬೇಕು. ಇಡುವ ಚಿಂತೆ. ಇಡುವುದಾದರೆ ಮುಂದಿನ ಶುರು ಆಯ್ತು. ನಿಮ್ಗೆಲ್ಲ ಗೊತ್ತಾಗ್ಬಿಡ್ತು, ಅದೇನು ಹೇಳ್ಬೇಕಾಗಿಲ್ಲ. ಇಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಕೆಲವರು ಹಾಡುವಾಗ, ಇಲ್ಲಿ ಹಾಡು ಇವತ್ತು ಮೈಕಲ್ ಬಂತು, ಅಂಬಯ್ಯನೂಲಿ ಹಾಡಿದ್ದಾರೆ, ಕೇಡಾದರೆ ಅಂತ ಹಾಡ್ಬಿಟ್ಟಿದ್ದಾರೆ ಅವರು. ಕೇಡಾದರೆ ಅಲ್ಲ, ಅದು ಕೆಡದಿರೆ. ಕೆಲವು ಕಡೆ ಕೆಡದಿರೆ ಅಂತ ಪ್ರಿಂಟ್ ಆಗಿದೆ, ಇನ್ನು ಕೆಲವರು ಪ್ರಿಂಟ್ ಮಾಡೋ ಅರ್ಥ ಗೊತ್ತಾಗ್ಲಾರ್ದೆ ಅಥವಾ ಸರಿಯಾಗಿ ಯೋಚನೆ ಮಾಡ್ಲಾರ್ದೆ, ಸರಿಯಾಗಿ ವಿಚಾರ ಮಾಡ್ಲಾರ್ದೆ ಕೇಡಾದರೆ ಅಂತ ಮಾಡಿದ್ದಾರೆ. ಕೇಡಾದರೆ ಅಲ್ಲ, ಅದು ಕೆಡದಿರೆ. ಅಂದ್ರೆ ಎಲ್ಲಾ ಸೌಲಭ್ಯನೂ ಚಲೋ ಆಯ್ತು, ಏನೇನು ಚಿಂತೆಗಳಿದ್ವೋ ಎಲ್ಲ ಈಡೇರಿದ್ವು, ಮದುವೆ ಆಯ್ತು, ಮಕ್ಕಳಾಯ್ತು, ಆ ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳು ಆಯ್ತು. ಆದ್ರೂ ಇವನಿಗೇನು ಚಿಂತೆನೇ ಇಲ್ಲ, ಎಲ್ಲ ಸಂತೃಪ್ತವಾಗಿದ್ದಾನೆ, ಏನು ಕೆಟ್ಟಿಲ್ಲ, ಕಳ್ಳರು ಬದ್ಕೊಂಡು ಹೋಗಿಲ್ಲ ಅಥವಾ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡಿಲ್ಲ, ಏನು ಇಲ್ಲ. ಅಂದ್ರೆ ಬದುಕಾದರೆ ಅಂದ್ರೆ ಬದುಕು ಚೆನ್ನಾಗಾಗಿದೆ, ಜೀವನಕ್ಕೆ ಕೊರತೆ ಇಲ್ಲ. ಆವಾಗ ಬದುಕಾದರೆ ಕೇಡಿನ ಚಿಂತೆ. ಅಂದ್ರೆ ಎಲ್ಲಾದ್ರೂ ಇದು ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ರೆ ಅಥವಾ ಮಕ್ಕಳು ಆಸ್ತಿ ಪಾಲ್ ಕೇಳಿದ್ರೆ ಆವಾಗ ಬದುಕಾದರೆ ಕೇಡಾಗುತ್ತಲ್ಲ ಅನ್ನೋ ಚಿಂತೆ ಶುರುವಾಗ್ತದೆ. ಕೆಡದಿರೆ ಏನೂ ಆಗ್ಲಿಲ್ಲಪ್ಪ, ಬದುಕು ಚೆನ್ನಾಗಾಯ್ತು, ಮಕ್ಕಳು ಎಲ್ಲ ಒಳ್ಳೆಯವರಾದ್ರು, ಎಲ್ಲರೂ ಆಯ್ತು, ವಯಸ್ಸಾಯ್ತು, ಕೆಡದಿರೆ ಏನು ಕೆಟ್ಟಿಲ್ಲ, ಮರಣದ ಚಿಂತೆ ಶುರುವಾಗ್ತದೆ. ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲಪ್ಪ. ಅದಕ್ಕೆ ಇವಾಗ ಆ ಮರಣದ ಚಿಂತೆಗಿಂತ ಹೆಚ್ಚಾಗಿ ರೋಗದ ಚಿಂತೆ ಆಗಿದೆ. ಇವಾಗ ರೋಗ ಬಂದು ರೋಗದಲ್ಲೇ ಔಷಧಿ ತಗೊಂಡು ಮಾತ್ರೆ ತಗೊಂಡು ಮತ್ತೆ ಇನ್ನೂ ಚಿಂತೆ, ಹಳೆ ಚಿಂತನೆ ಮಾಡಿ ಇವಾಗ ಚಿಂತೆ ಪ್ರಕಾರ ಸ್ವಲ್ಪ ಬದಲಾವಣೆನೂ ಆಗಿದಾವೆ. ಅಂಬಿಗರ ಚೌಡಯ್ಯನವ್ರು ಹೇಳಿದ್ಕಿಂತಲೂ ಈಗ ಬೇರೆ ತರ ಚಿಂತೆಗಳು ಶುರು ಆಗಿದ್ದಾವೆ. ವಯಸ್ಸಾದ್ಮೇಲೂ ಸಾವಿನ ಚಿಂತೆ ಮಾಡಲ್ಲ ಈಗ, ಕೆಡದಿರೆ ಮರಣದ ಚಿಂತೆ ಮಾಡಲ್ಲ ಇವಾಗ. ಅದು ಏನಾದ್ರು ಕಾಯಿಲೆ ಬಂದ್ರೆ ಔಷಧಿ ತಗೊಳ್ತೀನಿ, ಆಪರೇಷನ್ ಮಾಡಿಸ್ಕೊಳ್ತೀನಿ, ಕಿಮೋ ತಗೊತೀನಿ ಅನ್ನೋ ಭರವಸೆ ಇರುತ್ತೆ, ಮತ್ತು ಬದುಕ್ಬೋದು ಅನ್ನೋದು ಇಟ್ಕೊಂಡು ಈಗ ವಯಸ್ಸಾದ್ಮೇಲೂ ಮನೆ ಕಟ್ಟಿದ್ರೆ ಮೇಲೆ ಇನ್ನೊಂದು ಮನೆ ಕಟ್ಟಿ ಬಾಡಿಗೆ ಕೊಡೋದು, ಇದು ಚಿಂತೆ ಶುರುವಾಗಿದೆ. ಆಮೇಲೆ ಇನ್ನೇನೇನು ಸೌಲಭ್ಯಗಳು, ಮನೆ ಇದ್ದವರು ಕಾರ್ ತಗೊಳ್ಳೋ ಚಿಂತೆ, ಈ ತರ ಎಲ್ಲ ಚಿಂತೆಗಳು ಶುರುವಾಗಿದೆ. ಅಥವಾ ಬ್ಯಾಂಕ್ ಲೋನ್ ತೀರಿಸ್ಬೇಕು,
ಮನೆಯೆಲ್ಲ ಕಟ್ತಾರೆ, ಕಾರು ತಗೊಳ್ತಾರೆ, ಬ್ಯಾಂಕ್ ಲೋನಿನ ಚಿಂತೆ ಶುರುವಾಗುತ್ತೆ. ಈಗ ಹೊಸ ಪ್ರಕಾರದ ಚಿಂತೆಗಳು ಆಗಿದೆ. ಅಂದ್ರೆ ಒಟ್ಟಾರೆ ಚಿಂತೆಗಳು ಸಾಯೋ ತನಕ ಬಿಡಲ್ಲ. ಹಾಗಾದ್ರೆ ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ, ಶಿವಚಿಂತೆ ಮಾಡೋರು ಯಾರು ಇಲ್ವಲ್ಲಪ್ಪ ಅಂತಾರೆ ಮಾಡಿ ಅಂಬಿಗರ ಚೌಡಯ್ಯ. ಉತ್ಪ್ರೇಕ್ಷೆ ವಚನಗಳಲ್ಲಿ ಕೆಲವು ಸಾರಿ ಉತ್ಪ್ರೇಕ್ಷೆನೂ ಕೂಡ ಬರುತ್ತೆ. ಯಾಕಂದ್ರೆ 770 ಅಮರಗಣಗಳ ನಡುವೆ ನಿಂತ್ಕೊಂಡು ಈ ವಚನ ಹೇಳ್ತಿದಾರೆ ಅವರು. ಶಿವಚಿಂತೆ ಮಾಡೋರು ಒಬ್ರು ಇಲ್ವಲ್ಲ ಅಂತ. ಇದ್ದಾರೆ ಶಿವಚಿಂತೆ ಮಾಡೋರು ಎಲ್ಲಾ ಕಾಲಕ್ಕೂ ಎಲ್ಲಾ ದೇಶದಲ್ಲೂ ಒಬ್ರಾದ್ರು ಇಬ್ರಾದ್ರು, ಕೆಲವು ಕಡಿಮೆ ಪರ್ಸೆಂಟ್, ಅವ್ರದ್ದು ಕಡಿಮೆ ಜನ. ಇದು ಕವಿ ಸಮಯ ಅಂತ ಕರೀತಾರೆ. ಹೇಳ್ಬಿಡ್ತಾರೆ ಒಬ್ರು ಇಲ್ವಲ್ಲಪ್ಪ. ಅದು ಬಸವಣ್ಣವ್ರ ವಚನದಲ್ಲೂ ಕಾಣುತ್ತೆ, ಅಲ್ಲಮ ಪ್ರಭುಗಳ ವಚನದಾಗೂ ಕಾಣಬಹುದು. ಈ ತರ ಹೇಳೋದೇನಿದೆಯಲ್ಲ ಇದು ಕವಿ ಸಮಯ, ಉತ್ಪ್ರೇಕ್ಷೆ ಅಂತ ಕರೀತಾರೆ. ಶಿವಚಿಂತೆ ಮಾಡೋರು, ಶಿವನ ಬಗಾಗಿ ಬದುಕುವವರು ಇವತ್ತಿಗೂ ಇದ್ದಾರೆ. 21ನೇ ಶತಮಾನದಲ್ಲಿ ಕಾಲ ಕೆಟ್ಟು ಹೋಗಿದೆ. ದೇವ್ರುಗಳು ಸುಮ್ಮನೆ ದೇವ್ರುಗಳನ್ನ ಇವಾಗ ಫ್ಯಾಷನ್ ಆಗಿದೆ. ಅದು ಕೂಡ ದೇವಾಲಯಗಳಿಗೆ ಹೋಗೋದು ಫ್ಯಾಷನ್ನು. ಮತ್ತೆ ಆ ದೇವ್ರುಗಳಿಗೂ ಸ್ಟಾರ್ ಬಂದಂಗೆ ಆಗ್ಬಿಟ್ಟಿರುತ್ತೆ. ಈಗ ಅಯ್ಯಪ್ಪನಿಗೆ ಮತ್ತೆ ತಿರುಪತಿ ತಿಮ್ಮಪ್ಪನಿಗೆ ಎಲ್ಲಮ್ಮನಿಗೆ ಬಹಳ ಸ್ಟಾರ್ ಇವಾಗ, ಗೊತ್ತಾಯ್ತಲ್ಲ. ಅಂದ್ರೆ ಅಂಥ ದೇವರುಗಳದ್ದು ಎಲ್ಲ ಗದ್ದಲ ಇದ್ರೂ ಕೂಡ ನಿಜವಾದ ಯೋಗ ಜೀವನ ನಡೆಸ್ತಕ್ಕಂಥವ್ರು ಯೋಗಿಗಳು ಎಲ್ಲ ಕಾಲಕ್ಕೂ ಇರ್ತಾರೆ. ಅವರು ಎಲ್ರಿಗೂ ಕಾಣಿಸ್ಕೊಳಲ್ಲ, ಅಥವಾ ಅವ್ರು ಟಾಮ್ ಹೊಡ್ಕೊಳಲ್ಲ. ಅವ್ರು ತಂಪಾಡಿಗೆ ತಾವು ಧ್ಯಾನ ಮಾಡ್ಕೊಂತ ಸಾಧನೆ ಮಾಡ್ಕೊಂತ ಇರ್ತಾರೆ. ಅವರು ಜಗತ್ತಿಗೆ ಪರೋಪಕಾರನೂ ಮಾಡ್ತಿರ್ತಾರೆ. ಪರೋಪಕಾರ ಮಾಡೋರು ಬರೀ ಸರ್ಕಾರದವರು, ಪರೋಪಕಾರ ಮಾಡೋರು ಬರೀ ಶ್ರೀಮಂತರು, ಉದ್ಯಮಿಗಳು ಅಂತ ಅಷ್ಟೇ ತಿಳ್ಕೊಬೇಕಾಗೇನಿಲ್ಲ. ಅವನು ಗುಪ್ತವಾಗಿ ಅವನು ಒಂದು ಪೈಸಾ ಪರೋಪಕಾರ ಮಾಡಿದ್ರು ಕೂಡ ಯೋಗ ಮಾರ್ಗದಲ್ಲಿ ಇದ್ಕೊಂಡು ಅದು ಕೂಡ ಪರೋಪಕಾರವೇ. ಆದ್ರಿಂದ ಪರಮಾತ್ಮನಿಗಾಗಿ ಬಾಳುವವರು, ಪರಮಾತ್ಮನಿಗಾಗಿಯೇ ಬದುಕುವವರು ಇರ್ತಾರೆ. ಎಲ್ಲಾ ಕಾಲದಾಗೂ ಇದ್ದೇ ಇರ್ತಾರೆ. ಈ ಭೂಮಿ ಇರೋವರೆಗೂ ಇರ್ತಾರೆ. ಆಗ ಅವ್ರು ಮೋಕ್ಷ ಪಡಿತಾರೆ, ಮತ್ತು ಹೊಸಬ್ರು ಹುಡ್ತಿರ್ತಾರೆ. ಇದು ಸೃಷ್ಟಿ ಚಕ್ರ ನಿರಂತರವಾಗಿ ನಡೀತಿರ್ತದೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.